ನೋಡಿ, ಅನಾಮಿಕನ SIT ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಈ ಚಿನ್ನಯ್ಯ. ನಾನು ಆಮಿಷಕ್ಕೆ ಒಳಗಾಗಿದ್ದೆ ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ನನಗೆ ಧರ್ಮಸ್ಥಳದ ವಿರುದ್ಧ ಹೇಳಿಕೆ ಕೊಡುವಂತೆ ಪ್ರಚೋದನೆ ಕೊಟ್ಟರು, ಧರ್ಮಾಧಿಕಾರಿಗಳ ವಿರುದ್ಧ ಹೇಳಿಕೆಯನ್ನ ಕೊಡುವಂತೆ ನನಗೆ ಹೇಳಿದ್ರು. ಬುರುಡೆ ಎಲ್ಲಿಂದ ಬಂತು ಅಂತ ನನಗೆ ನಿಜವಾಗಿಯೂ ಗೊತ್ತಿಲ್ಲ. ನಾನು ಪಾತ್ರಧಾರಿಯಷ್ಟೇ, ಸೂತ್ರಧಾರಿ ಬೇರೆಯವರೇ ಇದ್ದಾರೆ ಎಂದಿದ್ದಾನೆ. ನೇರವಾಗಿ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಆರೋಪ ಮಾಡಿದ್ದಾನಂತೆ ಈ ಮಾಸ್ಕ್ ಮ್ಯಾನ್. ಈ ಬೆನ್ನಲ್ಲೇ ಮಾಸ್ಕ್ ಮ್ಯಾನ್ನ ಮುಖವಾಡವನ್ನ SIT ದಕ್ಷ ಅಧಿಕಾರಿಗಳು ಕಳಚಿದ್ದಾರೆ. ಮುಖವಾಡವನ್ನ ಕಳಚಿ CN ಚಿನ್ನಯ್ಯನನ್ನ SIT ಟೀಮ್ ಅರೆಸ್ಟ್ ಮಾಡಿದೆ. 164 ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೂ ಮುಂಚೆ ಆ ಯೂಟ್ಯೂಬರ್ಸ್ಗಳ ಮುಖಾಂತರ ರಾತ್ರೋರಾತ್ರಿ ಅದೆಲ್ಲೋ ಬುರುಡೆ ತಗೋಬತ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಒಂದು ಬುರುಡೆ ತಗೊಂಡು ಬಂದು ನೋಡಿ ಹಿಂಗೆ 106 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅಂದುಬಿಟ್ಟ. ತಗೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗಿದ್ದು, ಏನೇನೇನೋ ಅಪಪ್ರಚಾರವನ್ನು ಮಾಡಿದ್ದು, ಕಣ್ಣಿಗೆ ಕಾಣಿಸಿದ ತಕ್ಷಣ ಅದು ಸತ್ಯ ಅಂತ ನಂಬಿಟ್ಟಿದ್ದು ಸೋ ಕಾಲ್ಡ್ ಜೆನ್ ಝಿ ಜನರೇಷನ್ ಅವರು. ಅದಕ್ಕೆ ಹೇಳಿದು ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತದ ಜೊತೆಗೆ ಕಾನೂನಿನ ಪಾಠ ಬರಲೇಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇರೋದು. ಒಂದು ಬೇಸಿಕ್ ಕಾನೂನಿನ ಸೆನ್ಸ್ ಇದ್ದು ಬಿಟ್ರೆ ಈ ರೀತಿಯಾದಂಥ ಅಪಪ್ರಚಾರಗಳಾಗಲಿಲ್ಲ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಹತ್ಯಾಕಾಂಡ ಆರೋಪಕ್ಕೆ ಸಾಕ್ಷಿಯೇ ಸಿಕ್ಕಲಿಲ್ಲ. 18 ಸ್ಥಳಗಳಲ್ಲಿ ಅಗೆದರು ಬಗೆದರು, ಯಾವುದೇ ಕುರುಹು ಕೂಡ ಸಿಗಲಿಲ್ಲ. ಧರ್ಮ ವಿರೋಧಿಗಳು ನಡೆಸಿದಂತಹ ಷಡ್ಯಂತ್ರಗಳೆಲ್ಲವೂ ಕೂಡ ಈಗ ಒಂದೊಂದಾಗೆ ಬಟಾಬಯಲಾಗ್ತಾ ಇದೆ. 12 ವರ್ಷಗಳಿಂದ ನಡೆಸಿದಂತಹ ಸಂಚನ್ನ SIT ಟೀಮ್ ಈಗ ಬಯಲು ಮಾಡಿದೆ. ಈಗ ಸಂಚುಕೋರ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೂ ಕೂಡ ದಿಗಿಲು ಬಡಿದಂತಾಗಿದೆ. ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಅಂತ ಹೇಳ್ತಾ ಇದ್ದೀನಿ ನಾನು, ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಬಂಧನದ ಭೀತಿಯಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಒಬ್ಬ ಶುರು ಮಾಡಿದ್ದು ಸುಳ್ಳಿನ ಕಂತೆಗಳನ್ನು ಹೇಳೋದಕ್ಕೆ ಒಬ್ಬೊಬ್ಬರಾಗೆ ಅವರ ಮುಖವಾಡವನ್ನು ಕಳಚಿ ಬೀಳ್ತಾ ಇದೆ. ಅದನ್ನು SIT ಟೀಮ್ ಮಾಡ್ತಾ ಇದೆ. ಈಗ ಆ ಯೂಟ್ಯೂಬರ್ಸ್ಗಳಿಗೂ ಕೂಡ ಡಬಡವ, ಅಯ್ಯಯ್ಯೋ ನಂಬಿಟ್ವಲ್ಲ ಇವ್ರು ಹೇಳಿದ್ದನ್ನೆಲ್ಲ, ನಾವು ಸಾಕ್ಷಿ ಕೇಳಬೇಕಾಗಿತ್ತು, ನಾವು ಕೇಳಲಿಲ್ವಲ್ಲ, ಇವ್ರು ಹೇಳಿದ್ದ ಕಥೆಗಳನ್ನೆಲ್ಲ ನಂಬಿಟ್ಟು AI ಜನರೇಟ್ ಎಲ್ಲ ಮಾಡಿಬಿಟ್ಟು ಜನರಿಗೆ ದ್ರೋಹ ಬಗೆದು ಬಿಟ್ವಲ್ಲ, ಪಶ್ಚಾತ್ತಾಪ ಪಡಬೇಕು. ಜೊತೆಗೆ ನಿಮಗೆ ಕಾನೂನಿನ ಅರಿವಿರಲಿಲ್ಲ ಅಲ್ವಾ? ಎಲ್ಲರ ಮೇಲೂ ಕೂಡ ಆರೋಪಗಳನ್ನು ಮಾಡಿದ್ರಲ್ವಾ? ಮಾಧ್ಯಮಗಳ ಮೇಲೆ, ಪೊಲೀಸರ ಮೇಲೆ, ಕಡೆಗೆ ಕಾನೂನಿನ ಮೇಲೂ ಆರೋಪ ಮಾಡಿಬಿಟ್ರು ಇವರು. ಕಾನೂನಿನ ಬಗ್ಗೆ ಅರಿವಿಲ್ಲದೆ ಇದ್ದವರು. ಸಮಾಜಕ್ಕೆ ಗೊತ್ತಿದೆ ಕಾನೂನಿನ ಮೇಲೆ ಗೌರವ ಇದೆ ಎಲ್ರಿಗೂ. ಎಂತೆಂಥ ದೊಡ್ಡ ಪ್ರಕರಣದಲ್ಲಿ ಎಂತೆಂಥ ದೊಡ್ಡವರಿಗೆ ಶಿಕ್ಷೆ ಆಗಿದೆ. ಯಾಕೆ ನೋಡಿಲ್ವಾ ಇತ್ತೀಚಿನ ಬೆಳವಣಿಗೆಗಳಲ್ಲಿ ದೊಡ್ಡವ್ರಿಗೆ ಕಾನೂನು ಯಾವ ರೀತಿ ಶಿಕ್ಷೆ ಕೊಡ್ತಾ ಇದೆ ಅಂತ? ದುಡ್ಡಿರೋನ್ಗೂ ಅಷ್ಟೇ, ದುಡ್ಡಿಲ್ದೇ ಇರೋನ್ಗೂ ಅಷ್ಟೇ. ನೋಬಡಿ ಇಸ್ ಎಬೋ ದ ಲಾ, ನೋಬಡಿ ಇಸ್ ಬಿಲೋ ದ ಲಾ. ಗೊತ್ತಿದೆ ಎಲ್ರಿಗೂ. ಯಾಕೆ ನಿಮಗೆ ಗೊತ್ತಿಲ್ವಾ? ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸುಳ್ಳು ಹೇಳಿದ್ರೆ ಶಿಕ್ಷೆ ಆಗುತ್ತೆ ಅಂತ, ಇನ್ಕ್ಲೂಡಿಂಗ್ ಮ್ಯಾಜಿಕ್ ಅಜ್ಜಿ. ಅವ್ರಿಗೂ ಕೂಡ ಯಾರಾದರೂ ತಿಳಿಸಿ ಹೇಳಬೇಕಾಗಿತ್ತು. ಸೋಕಾಲ್ಡ್ ಯೂಟ್ಯೂಬರ್ಸ್, ನಿಮಗೆ ವ್ಯೂಸ್ಗಳ ಚಿಂತೆ ಅಲ್ಲದೆ ಸತ್ಯವನ್ನು ನಿಜವಾಗ್ಲೂ ಹೊರತೆಗಿಬೇಕು ಅಂತಂದರೆ ನೀವು ಸಾಕ್ಷಿ ಕೇಳ್ಬೋದಾಗಿತ್ತು, ಫೋಟೋ ಕೇಳ್ಬೋದಾಗಿತ್ತು. ಸಾಕ್ಷಿ ಇಲ್ಲದೆ ಹೆಂಗೆ ಮಾಡ್ತಿದ್ದೀರಿ ನೀವು? ಸಾಕ್ಷಿ ಬೇಕಲ್ವಮ್ಮ, ಕೇಳಬೇಕಾಗಿತ್ತು ನೀವು. ಯಾಕೆ ಕೇಳಲಿಲ್ಲ? ಅವ್ರು ಕೇಳಿದ್ದಕ್ಕೆಲ್ಲ ಹ್ಞೂ ಅಂತ ಕೋಲೆ ಬಸವಂತರ ತಲೆ ಆಳಿಸ್ಕೊಂಡು ವಿಡಿಯೋಗಳನ್ನು ಮಾಡಿ ಅವ್ರು ಹೇಳಿದ್ದೇ ಸತ್ಯ ಅಂತ ಹೇಳ್ಬಿಟ್ಟು ಅಶಾಂತಿ ಮೂಡುವಂತಹ ರೀತಿಯಲ್ಲಿ ವಾತಾವರಣನ ಸೃಷ್ಟಿ ಮಾಡಿಬಿಟ್ರಲ್ಲ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು. ಈಗ ಅವ್ರುಗಳಿಗೂ ಡಬಡಬ ಶುರುವಾಗಿದೆ. ಮೊದಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆದರು. ತದನಂತರ ಅಫಿಷಿಯಲ್ ಆಗಿ ಪ್ರೆಸ್ ರಿಲೀಸ್ ಮಾಡಿ ಇಂತಿಂಥ ಶವಗಳಲ್ಲಿ ಇಲ್ಲಿ ಹೂತಿದ್ದಾನೆ ಅಂತೇಳಿ ಪ್ರೆಸ್ ರಿಲೀಸ್ ಮಾಡಿದಂಥ ಲಾಯರ್ ಮೇಲೂ FIR ಆಗಿದೆ. ಜೊತೆಗೆ ನಿನ್ನೆ ಸುಜಾತಾ ಭಟ್ ಕೊಟ್ಟಂಥ ಸ್ಟೇಟ್ಮೆಂಟು ಇಡೀ ಜನ ನೋಡಿದ್ದಾರೆ, ಇಡೀ ರಾಜ್ಯ ನೋಡಿದೆ. ಈಗ ಅನಾಮಿಕನ ಬಂಧನ ಆಗಿದೆ. ಇನ್ನುಳಿದವ್ರಿಗೆ ಯಾವಾಗ? ಇನ್ನುಳ್ಕೊಂಡಿದ್ದವ್ರಿಗೆ ಯಾವಾಗ? ವೇಟ್, ತಡ್ಕಳಿ, ಸಂಜೆ ತನಕ ಟೈಮ್ ಇದೆ. ಈ ಅನಾಮಿಕನನ್ನು ಫಸ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕರ್ಕೊಂಡು ಹೋಗಿದ್ದಾರೆ ಈಗ SIT ಟೀಮು. ಬೆಳ್ತಂಗಡಿ ಠಾಣೆಯಿಂದ SIT ಟೀಮ್ ಕರ್ಕೊಂಡೋಗಿದೆ ಅನಾಮಿಕನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿ ಆತನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ,
ಯುವರ್ ಆನರ್, ಈತ ಕೊಟ್ಟಂತ 164ನ ಸ್ಟೇಟ್ಮೆಂಟ್ನ ಅಡಿಯಲ್ಲಿಗೆ ಎಲ್ಲವೂ ತನಿಖೆ ಮಾಡಲಾಗಿದೆ. ಎಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಒಂದೆರಡು ಕಡೆ ಸಿಕ್ಕಿದೆ, FSLಗೆ ಕಳಿಸಿದ್ದೀವಿ, ರಿಪೋರ್ಟ್ ಬರಬೇಕು. ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಈತ ಕೊಡಲು ವಿಫಲವಾಗಿದ್ದಾನೆ. ನಮಗೆ ಆತನ ನಡೆಯ ಮೇಲೆ ಅನುಮಾನ ಮೂಡ್ತಾ ಇದೆ. ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ, ಹಾಗಾಗಿ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ ಈಗ SIT ಟೀಮ್. SIT ಕಚೇರಿಯಿಂದ ಅನಾಮಿಕನನ್ನ ಅಧಿಕಾರಿಗಳು ಕರ್ಕೊಂಡೋಗಿದ್ದಾರೆ. ಈಗ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುನ್ನ ಚಿನ್ನಯ್ಯಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ, ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಆರೋಗ್ಯ ತಪಾಸಣೆ ಆದ್ಮೇಲೆ ಈತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ನಾನು ಹೇಳದ್ನಲ್ಲ ಏನೇನಾಯ್ತು ಅಂತ ಹೇಳಿ ವರದಿಯನ್ನ ಒಪ್ಪಿಸ್ತಾರೆ. ಆತ ಕೊಟ್ಟಂತ ಸ್ಟೇಟ್ಮೆಂಟ್ನ ಮೇರೆಗೆ ತನಿಖೆಯನ್ನ ಮಾಡಲಾಗಿದೆ. 17 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಎಲ್ಲೆಲ್ಲಿ ಏನೇನು ಸಿಕ್ತು, ಏನೇನು ಸಿಕ್ಕಿಲ್ಲ, ಮಣ್ಣು ಸಿಕ್ಕಿದ್ದು ಎಲ್ಲವನ್ನೂ ಕೂಡ ಹೇಳ್ತಾರೆ. ಆ ಮಣ್ಣನ್ನು FSL ಕೊಡಿಸಿರೋದು ಹೇಳ್ತಾರೆ. ಜೊತೆಗೆ ಇನ್ನಷ್ಟು ವಿಚಾರಣೆ ಮಾಡಬೇಕು ಅಂತ ಹೇಳಿ ಈಗ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. CN ಚಿನ್ನಯ್ಯಗೆ ಮೆಡಿಕಲ್ ಟೆಸ್ಟ್ ಮಾಡಿ ತದನಂತರ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರ ಕೋರ್ಟ್ನಲ್ಲಿ ಏನೇನಾಯ್ತು ಅಂತ ಹೇಳಿ SIT ಟೀಮ್ ವಿವರವಾಗಿ ಜಡ್ಜ್ ಮುಂದೆ ಹೇಳ್ತಾರೆ. ತದನಂತರ ಈತನನ್ನ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡ ನಂತರ ಆತ ಹೇಳಿದಂತಹ ಸುಳ್ಳುಗಳನ್ನ ಬಗ್ಗೆ, ಜೊತೆಗೆ ಈತನ ಬೆನ್ನ ಹಿಂದೆ ಯಾರ್ಯಾರು ಇದ್ದಾರೆ, ಏನೇನಾಯ್ತು, ಎಲ್ಲಿಂದ ಶುರುವಾಯ್ತು, 2023 ಡಿಸೆಂಬರ್ ತಿಂಗಳಲ್ಲಿ ಕರ್ಕೊಂಡು ಬಂದ್ರು 3 ಜನ ನನ್ನನ್ನ ಬೆಂಗಳೂರಿಗೆ ಅಂತ ಹೇಳಿದ್ರಲ್ಲ ಈ ಅನಾಮಿಕ, ಆತನನ್ನು ಆ ವಿಚಾರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಫ್ರಮ್ ಡೇ 1 ಧರ್ಮದ ಪರವಾಗಿ, ಸತ್ಯದ ಪರವಾಗಿ ಪವರ್ ಟಿವಿ ನಿಮ್ಮ ಮುಂದೆ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಏನೇನಾಯ್ತು ಅದೆಲ್ಲವೂ ಕೂಡ ನೀವು ನೋಡಿದಿರಿ. ಈಗ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, SIT ವಿಚಾರಣೆಯ ವೇಳೆ ಈ ಅನಾಮಿಕನ ದುರುದ್ದೇಶವೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವಾಟ್ ನೆಕ್ಸ್ಟ್ ಅಲ್ಲಿಂದ? ಶರತ್, ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರ್ತಕ್ಕಂತಹ ದೊಡ್ಡ ಮಟ್ಟದ ಷಡ್ಯಂತ್ರಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅನಾಮಿಕ ವ್ಯಕ್ತಿ ನಾನು ಸುಮಾರು 100,000 ಬುರುಡೆಗಳನ್ನ ಹೂಣಿದ್ದೇನೆ, ಶವಗಳನ್ನ ಹೂಣಿದ್ದೇನೆ ಅಂತ ಹೇಳ್ಬಿಟ್ಟು SIT ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಈ ವಿಚಾರವಾಗಿ ಸರ್ಕಾರ SIT ಅನ್ನು ಸಹ ರಚನೆ ಮಾಡಿ ಅದನ್ನ ತನಿಖೆ ಮಾಡೋದಕ್ಕೆ ಒಂದು ಪ್ರಣಬ್ ಮಹಾಂತಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಟೀಮ್ ಅನ್ನ ರಚನೆ ಮಾಡಿತ್ತು. ಆ ವಿಶೇಷ ಟೀಮ್ ಈಗ ತನಿಖೆ ನಡೆಸುವಂತ ವಿಶೇಷ ಟೀಮ್ಗೆ ಸುಮಾರು 15, 16, 17 ಗುಂಡಿಗಳನ್ನು ತೆಗೆದು ಸಹ ಯಾವುದೇ ರೀತಿಯ ಬುರುಡೆಗಳಾಗ್ಲಿ, ಯಾವುದೇ ರೀತಿಯ ಮೂಳೆಗಳಾಗ್ಲಿ ಸಿಗ್ಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಅನಾಮಿಕ ವ್ಯಕ್ತಿ ಇದ್ದಾನೆ, ಈತನ ಸುತ್ತಮುತ್ತ ಸಾಕಷ್ಟು ಅನುಮಾನದ ಹುತ್ತ ಇತ್ತು. ಹೀಗಾಗಿ ಇದನ್ನ ಕೆಳಕಂತಹ SIT ಇವನನ್ನ ವಿಚಾರಣೆಗೆ ಒಳಪಡಿಸ್ತು. ವಿಚಾರಣೆಗೆ ಸುಮಾರು 19 ಗಂಟೆಗಳ ಕಾಲ ನಿರಂತರ ವಿಚಾರಣೆ ಮಾಡುವಂತಹ SIT ಇವನ ಒಂದು ಸುಳ್ಳುನ ಕಂತೆಯನ್ನ ಇದೀಗ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಈತ ಹೇಳಿರ್ತಕ್ಕಂಥದ್ದು ಎಲ್ಲವೂ ಸಹ ಸುಳ್ಳು. ಆಮಿಷಗಳಾಗಿ ಒಳಗಾಗಿ ಈತ ಬಹಳ ಸುಳ್ಳುಗಳನ್ನ ಹೇಳಿದ್ದಾನೆ ಅನ್ನೋದನ್ನು ಸಹ SIT ತನಿಖೆಯಲ್ಲಿ ಬಹಿರಂಗವಾಗಿರ್ತಕ್ಕಂಥದ್ದು. ಈಗ ಆತನನ್ನ ವಶಕ್ಕೆ ಪಡೆದುಕೊಂಡು ಇದೀಗ ಕೋರ್ಟ್ಗೆ ಹಾಜರುಪಡಿಸ್ತಾ ಇರ್ತಕ್ಕಂಥದ್ದು SIT ಟೀಮ್. ಬೆಳ್ತಂಗಡಿಯಲ್ಲಿರ್ತಕ್ಕಂತಹ ಠಾಣೆಗೆ ಕರೆದೊಯ್ದು ಆತನನ್ನ ವಿಚಾರಣೆ ಮಾಡಿ ಇದೀಗ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಧರ್ಮಸ್ಥಳದ ವಿರುದ್ಧ ನಡೀತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಪಿತೂರಿ ಒಂದೊಂದು ಹಂತದಲ್ಲೇನೆ ಎಲ್ಲವೂ ಬಯಲಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೂಲ ತಿಮ್ರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಏನಿದ್ದಾರೆ, ಇವರಿಬ್ಬರು ದೊಡ್ಡ ಮಟ್ಟದ ಪಾತ್ರಧಾರಿಗಳು ಈ ಕೇಸ್ನಲ್ಲಿ ಅಂತಾನೆ ಹೇಳಲಾಗೈತೆ. ಯಾಕಂದ್ರೆ ಇವರಿಬ್ಬರ ಅಣತಿ ಅಂತಾನೆ ಎಲ್ಲರೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಸಹ ಇದೀಗ ಬಹಿರಂಗವಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಿಮ್ರೋಡಿ ಅವರನ್ನು ಸಹ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಹಾಗೆ ಗಿರೀಶ್ ಮಟ್ಟಣ್ಣನನ್ನು ಸಹ ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿ ಕಳಿಸಿದ್ದಾರೆ. ಈಗ ಗಿರೀಶ್ ಮಟ್ಟಣ್ಣನವರನ್ನು ಸಹ ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಇನ್ನು ಈ ಕೇಸ್ನಲ್ಲಿ ಮಧ್ಯ ಬಂದಂತಹ ಸುಜಾತ ಭಟ್ ಏನಿದ್ದಾರೆ, ಆ ಸುಜಾತ ಭಟ್ ಅವರನ್ನು ಸಹ ಇದೀಗ ವಶಕ್ಕೆ ಪಡೆಯುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಸುಜಾತ ಭಟ್ ಅವರು ಸಹ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಆಸ್ತಿಗೋಸ್ಕರ ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದೇನೆ, ಅವ್ರು ಹೇಳ್ಕೊಟ್ಟಂಗೆ ನಾನು ಈ ರೀತಿಯನ್ನು ಹೇಳಿಕೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಕಳೆದ ರಾತ್ರಿ ಸುಜಾತ ಭಟ್ ಅವರು ಸಹ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಷಣಕ್ಕೊಂದು ಹೇಳಿಕೆಯನ್ನ ಸುಜಾತ ಭಟ್ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಧರ್ಮಸ್ಥಳದ ಒಂದು ಧಾರ್ಮಿಕ ಕೇಂದ್ರದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಸಹ ಸ್ವತಃ ಸರ್ಕಾರದ ಭಾಗವಾಗಿರ್ತಕ್ಕಂಥ DCM ಅವರೇನೆ ಸ್ಪಷ್ಟಪಡಿಸಿದ್ರು. ಆದರೂ ಈಗ ನಿಜವಾಗ್ತಾ ಇರ್ತಕ್ಕಂಥದ್ದು ಈ ಧಾರ್ಮಿಕ ಕೇಂದ್ರದ ವಿರುದ್ಧ ಕಾಣದ ಕೈಗಳು ದೊಡ್ಡ ಮಟ್ಟದ ಪಿತೂರಿಯನ್ನ ಮಾಡಿ ಅದಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇದೀಗ SIT ತನಿಖೆಯಲ್ಲಿ ಒಂದೊಂದೇ ಹಂತದಲ್ಲಿ ಬಯಲಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಏನು ಅನಾಮಿಕ ವ್ಯಕ್ತಿ ನಾನು ಶವಗಳನ್ನ ಹೂಣಿದ್ದೇನೆ ಅಂತ ಹೇಳ್ಬಿಟ್ಟು ಬುರುಡೆ ಬಿಡ್ಕೊಂಡು ಓಡಾಡ್ತಾ ಇದ್ದ, ಆತನ ಇದೀಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಸಹ ಸುಳ್ಳು, ಯಾವುದೇ ರೀತಿಯ ಇಲ್ಲಿ ಅತ್ಯಾಚಾರ ಆಗಿರ್ಬೋದು, ಕೊಲೆಗಳಾಗಿರ್ಬೋದು ಆಗಿಲ್ಲ.
ಅನಾಥ ಶವಗಳು ಮತ್ತೆ ಏನು ಕೆಲವೊಂದಿಷ್ಟು ಸೂಸೈಡ್ ಮಾಡ್ಕೊಂಡಂತಹ ಶವಗಳನ್ನ ಉಣ್ತಾ ಇದ್ದಾಯ್ತು ಅನ್ನೋದು ಸಹ ಇದೀಗ ಬಹಿರಂಗವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಧಾರ್ಮಿಕ ಕೇಂದ್ರ ಮತ್ತೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರತಕ್ಕಂತಹ ನಿಟ್ಟಿನಲ್ಲಿ ಅನೇಕ ಪ್ರಕರಣಗಳು ಇದೀಗ ದಾಖಲಾಗುವ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ಇರ್ತಕ್ಕಂತಹ ಯಾರ್ಯಾರು ಕಾಣದ ಕೈಗಳಿದ್ದಾವೆ ಎಲ್ಲರ ಮೇಲೂ ಸಹ ಈಗ ಕ್ರಮ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.